ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇನ್ನು ಆರಾಮಾಗಿ ಮಲ್ಕೊಳ್ಳಿ ಮಾವ. ಅತ್ತೆ, ಮಾವ ಮಲ್ಕೊಳ್ಳಿ, ಬನ್ನಿ ಹೋಗೋಣ. ಅಜ್ಜಿ ಅಜ್ಜಿ, ಶ್ಯಾಮ ಚಿಕ್ಕಮ್ಮ ಅಖಿಲ್ ಚಿಕ್ಕಪ್ಪ ಯಾವಾಗ ಬರ್ತಾರೆ? ಬರ್ತಾರೆ ಕಂದ, ಬರ್ತಾರೆ. ಬರ್ತಾರೆ ಅಂದ್ರೆ ಯಾವಾಗ ಬರ್ತಾರೆ? ಯಾವಾಗ ಅಂದ್ರೆ ಬೇಗ ಬರ್ತಾರೆ ಕಂದ, ಬೇಗ ಬರ್ತಾರೆ. ಅವ್ರು ಬೇಗ ಬರ್ಲಿ ಅಂತ ನಾನು ಎಷ್ಟು ಟ್ರೈ ಮಾಡ್ತಿದ್ದೀನಿ ಗೊತ್ತಾ? ಬೆಳಗ್ಗೆಯಿಂದ ನಾನು ಅದೇ ಮಾತು ಹೇಳ್ತಾ ಇದ್ದೀನಿ ಐಶ್ವರ್ಯ, ಕೇಳಿದ್ರಲ್ವಾ ಇವನು? ಶ್ಯಾಮ ಚಿಕ್ಕಿ ಅಖಿಲ್ ಚಿಕ್ಕಪ್ಪ ಅಂತ ನಿದ್ರೆಲ್ ಕೂಡ ಅವ್ರ ಹೆಸರೇ ಕನ್ವರ್ಸ್ತಿದ್ದಾನೆ. ಮಕ್ಕಳಲ್ವಮ್ಮ, ತುಂಬಾ ಹಚ್ಕೊಂಡಿರ್ತಾರೆ. ದೊಡ್ಡವರು ನಾವೇ ಯೋಚನೆ ಮಾಡಬೇಕಾದ್ರೆ ಮಕ್ಕಳು ಹೇಗಿರ್ತಾರೆ ಹೇಳಿ ಅತ್ತೆ? ಬೇಗ ಎಲ್ಲರ ಚಿಂತೆನೂ ಕಳೆದು ಹೋಗುತ್ತೆ. ನಿನ್ ಬಾಯಿ ಹರಕೆಯಿಂದ ಅವ್ರು ಬೇಗ ವಾಪಸ್ ಬಂದ್ರೆ ಚೆನ್ನಾಗಿರುತ್ತಮ್ಮ. ಬರ್ತಾರತ್ತೆ, ಖಂಡಿತ ಬೇಗ ಬರ್ತಾರೆ. ಇನ್ಯಾವತ್ತೂ ಅವ್ರು ಬರೋದಿಲ್ಲ, ಬರೋಕ್ ಬಿಡಲ್ಲ. ಆದ್ರೆ ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊತೀನಿ. ಶ್ಯಾಮ ಫೋನನ್ನ ತಗೋತೀನಿ. ಅತ್ತೆ, ಮಾವ ಮಲ್ಗಿದ್ದಾರೆ, ಬನ್ನಿ ಹೋಗೋಣ. ನೋಡಮ್ಮ, ರಾಮ ತುಳಸಿ. ನನ್ನ ಹೆಸರು ರಾಮ ತುಳಸಿ ಅಲ್ಲ ಅಕ್ಕ. ರಾಮ ತುಳಸಿ ಅಲ್ದಿದ್ರೆ ಕೃಷ್ಣ ತುಳಸಿ. ಯಾವ ತುಳಸಿ ಆದ್ರೆ ನನಗೇನು? ನೋಡು, ಇವತ್ತು ನನಗ್ ಬೇರೆ ಕೆಲ್ಸ ಇದೆ, ಆಗಲ್ಲ. ರಂಗೋಲಿನೂ ನೀನೇ ಹಾಕು. ಆಯ್ತಕ್ಕ. ಅಮಾಯಕಿಯಾಗಿದ್ದಾಳೆ, ಮನೆ ಕೆಲ್ಸಕ್ ಚೆನ್ನಾಗಿ ಬಳಸ್ಕೋಬಹುದು. ಅಮ್ಮ, ಅಮ್ಮ. ಏನೋ? ಅಮ್ಮ ಅಮ್ಮ, ಬಾತ್ರೂಮ್ ಅಲ್ಲಿ ನೀರ್ ಬರ್ತಿಲ್ಲ, ಮೋಟ್ರ್ ಹಾಕಮ್ಮ. ಮೋಟ್ರ್ ಯಾಕೋ ಕೆಲಸ ಮಾಡ್ತಾ ಇಲ್ವೋ? ಇರು, ಆ ತುಳಸಿ ದಳ ನೋಡಿ ಪಂಪ್ ಹತ್ರ ಕಳಿಸಿ ನೀರ್ ತರಿಸ್ತೀನಿ. ಬೀಗ ಹಾಕಿದೆ. ಗಂಡ ಹೆಂಡತಿ ಎಲ್ಲಿಗೋ ಹೋಗಿರ್ತಾರೆ. ಅವ್ರಿಲ್ದಿದ್ರೆ ಏನಂತೆ, ಕೆಲ್ಸ ಕಾರ್ಯ ಇಲ್ದೇ ಇರೋಳೊಬ್ಳು ಮನೇಲಿ ಇದ್ದಾಳಲ್ಲ, ಅವಳ ಹತ್ರ ನೀರ್ ತರಿಸ್ತೀನಿ. ಪಲ್ಲವಿ, ಏ ಪಲ್ಲವಿ, ಇಲ್ ಬಾ. ಏನ್ ಚಿಕ್ಕಮ್ಮ? ಇಲ್ ನೋಡು, ಬಾತ್ರೂಮ್ ಅಲ್ಲಿ ನೀರಿಲ್ಲ, ಬೀದಿ ಕೊನೆಗೆ ಹೋಗಿ ಒಂದ್ ಬಿನ್ಗೆ ನೀರ್ ತಗೊಂಡ್ ಬಾ. ಸರಿ ಚಿಕ್ಕಮ್ಮ. ಅವಳೇ ತಗೊಂಡ್ ಬರ್ತಾಳಿರು. ಏನ್ ವನಜಾಕ್ಷಿ ಇದು? ಚಿಕ್ಕ ಮಗು ಅಷ್ಟು ದೊಡ್ಡ ಬಿಂದಿಗೆ ಹೇಗೆ ಹೊರತಾಳೆ? ಹೇಗ್ ತರ್ತಾಳೋ ಅಲ್ಲಿ ನೋಡು, ನೋಡ್ತಾ ಇರು, ಗೊತ್ತಾಗತ್ತೆ.
ಅಲ್ಲೋಡು, ಹೇಗ್ ಹೊರ್ತಾಳೆ ನೋಡ್ತೀನಿ ಅಂದಲ್ಲ, ನೋಡು ಆ ತರ ಹೊರ್ತಾಳ ಅವಳು. ಪಲ್ಲವಿ ಅಮ್ಮ ಪಲ್ಲವಿ. ಹಾ, ಅಯ್ಯೋ ಪಲ್ಲವಿ ಎದ್ದೇಳಮ್ಮ. ಎಂತ ಕೆಲ್ಸ ಆಗೋಯ್ತು. ಮೆಲ್ಲಗೆ ಬಾ. ಅಯ್ಯೋ 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 ನಿಧಾನ. ಹಾ, ನನ್ ಬಿಂದಿಗೆ. ಇಲ್ಲಿ ಕೂತ್ಕೋ. ಅಯ್ಯಯ್ಯೋ, ರಕ್ತ ಬರ್ತಿದ್ಯಮ್ಮ. ಅವಳಗ್ ಗಾಯ ಆದ್ರೆ ಕಡಿಮೆ ಆಗತ್ತೆ, ಆದ್ರೆ ಬಿಂದಿಗೆನೆ ಹಾಳಾಗಿದೆ ನೋಡು. ಇದನ್ ಏನ್ ಮಾಡ್ಲಿ? ಅದೇನಕ್ಕ ಹಾಗಂತೀರಾ? ಮಕ್ಳಿಗಿಂತ ಬಿಂದಿಗೆ ಮುಖ್ಯನಾ? ಮುಖ್ಯನೇ. ನನ್ಗೆ ಇವಳಿಗಿಂತ ಬಿಂದಿಗೆನೆ ಮುಖ್ಯ. ಯಾಕಂದ್ರೆ ಇವಳು ನನಗ್ ಫ್ರೀಯಾಗಿ ಸಿಕ್ಕಿದ್ದು, ಆದ್ರೆ ಬಿಂದಿಗೆ ದುಡ್ಡು ಕೊಟ್ಟು ತಗೊಂಡಿದ್ದಕ್ ಸಿಕ್ಕಿದ್ದು. ಕಣ್ಣು ನೆತ್ತಿ ಮೇಲೆ ಇಟ್ಕೊಂಡ್ರೆ ಹೀಗೆ ಆಗೋದು. ಚೆನ್ನಾಗಿರೋ ಬಿಂದಿಗೆನ ಹಾಳು ಮಾಡಿದ್ಯಲೆ. ಹೆತ್ತ ತಾಯಿ ಮಕ್ಕಳ ಬಗ್ಗೆ ಹೀಗೆ ಮಾತಾಡೋದು ಏನು? ನಾನ್ ಹೆತ್ತ ತಾಯಿನಾ? ಯಾರಂದಿದ್ ನಿನ್ಗೆ ನಾನ್ ಹೆತ್ತ ತಾಯಿ ಅಂತ? ನಾನು ಅವಳಿಗೆ ಮಲತಾಯಿ. ಆದ್ರೆ ಈ ವಿಷಯ ಎಲ್ಲ ನಿಮಗ್ ಬೇಕಾಗಿಲ್ಲ. ನೀವು ಈ ಮನೇಲಿ ಬಾಡ್ಗೆಗಿದ್ದೀರಾ. ಬಾಡ್ಗೆ ಜನರ ತರ ಇರಿ. ಸ್ವಂತದವ್ರ ತರ ನಮ್ ವಿಷಯಕ್ಕೆ ತಲೆ ಹಾಕಕ್ ಬರ್ಬೇಡಿ. ಕರೆಕ್ಟೇ ಶ್ಯಾಮ, ಅವ್ರ ವಿಷಯಕ್ಕೆ ನಾವು ತಲೆ ಹಾಕಬಾರ್ದು. ನಡಿ. ಇರಮ್ಮ, ಕಡಿಮೆ ಆಗುತ್ತೆ. ಇಲ್ಲ ನೋಡು, ನಿನ್ ಮಗಳನ್ನ ನೋಡಿದ್ ಸಾಕು. ನೀನ್ ಹೋಗಿ ನೀರ್ ತಗೊಂಡ್ ಬಾ. ಅಲ್ಲಿ ನನ್ ಮಗ ಕಾಯ್ತಾ ಇದ್ದಾನೆ. ಅಮ್ಮ, ನೀನ್ ಒಳಗೆ ಹೋಗಿ ಅರಿಶಿಣ ಹಚ್ಕೊಳಮ್ಮ. ನಾನು ಬಂದು ಕಟ್ಕೊಡ್ತೀನಿ. ಹುಷಾರು. ನಿಧಾನಕ್ಕೆ ಹೋಗಮ್ಮ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ. ಆಮೇಲೆ ಶ್ಯಾಮನ್ ಅಡ್ರೆಸ್ ಸಿಕ್ತಾ? ಆ ಫೋನ್ ನಿನಗ್ ಸಿಕ್ತಾ? ಇಲ್ಲ ಮೇಡಮ್, ನಾನು ಅದೇ ಪ್ರಯತ್ನದಲ್ಲೇ ಇದ್ದೀನಿ. ಎಷ್ಟು ದಿನ ಹೀಗೆ ಪ್ರಯತ್ನ ಮಾಡ್ತೀಯಾ? ಆದಷ್ಟು ಬೇಗ ಆ ಫೋನ್ ನನ್ನ ಕೈಯಲ್ಲಿ ಇರಬೇಕು ಅಂತ ಹೇಳಿದ್ನಲ್ಲ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಮೇಡಮ್. ಆ ಫೋನ್ ಕೆಲಸ ಮಾಡ್ತಿಲ್ವಲ್ಲ, ಅದಕ್ಕೆ ಆ ಫೋನ್ ಯಾವ ಏರಿಯಾದಲ್ಲಿದೆ ಅಂತ ಹುಡ್ಕೋದಿಕ್ಕೆ ಕಷ್ಟ ಆಗ್ತಿದೆ. ಆ ಫೋನ್ ಏನಾದರೂ ವರ್ಕ್ ಮಾಡ್ತಾ ಇದ್ದಿದ್ರೆ ಯಾವ ಟವರ್ ಅಂತ ಕಂಡು ಹಿಡಿದು ಬಿಡ್ತಿದ್ದೆ ಮೇಡಮ್. ಇಷ್ಟೊತ್ತಿಗೆ ಅದು ನನ್ನ ಕೈಲಿರ್ತಿತ್ತು. ಆ ಫೋನ್ ಆನ್ ಆಗಿದ್ದ ಮರುಕ್ಷಣ ಅಡ್ರೆಸ್ನ ತಿಳ್ಕೊತೀನಿ ಮೇಡಮ್. ಅಲ್ಲಿಗೆ ಹೋಗಿ ಆ ಫೋನ್ ತಂದು ನಿಮಗೆ ಕೊಡ್ತೀನಿ. ನನ್ನ ನಂಬಿ ಮೇಡಮ್. ಓಕೆ ಓಕೆ ಮೇಡಮ್. ಫೋನ್ ಜವಾಬ್ದಾರಿ ಇವನಿಗೆ ಕೊಟ್ಟಾಯ್ತು. ಇನ್ನು ಆಫೀಸ್ ಜವಾಬ್ದಾರಿ ನಾನ್ ತಗೋಬೇಕು. ಆಫೀಸಲ್ಲಿರೋ ಮೇನ್ ಸ್ಟಾಫ್ಸ್ನ ನನ್ನ ಗ್ರಿಪ್ಪಲ್ಲಿ ಇಟ್ಕೋಬೇಕು. ಶ್ಯಾಮಾ, ಶ್ಯಾಮಾ, ಟಿಫನ್ ರೆಡಿ. ಶ್ಯಾಮಾ, ಬಂದೆ. ಇಡ್ಲಿ, ವಡೆ, ದೋಸೆ, ಪೂರಿ, ಚಪಾತಿ ಇದೆಲ್ಲ ತರೋಣ ಅಂದ್ಕೊಂಡೆ, ಆದ್ರೆ ತರ್ಲಿಲ್ಲ. ಯಾಕೆ ತರ್ಲಿಲ್ಲ ಅಂದ್ರೆ ಅದೆಲ್ಲ ಇವತ್ತೇ ತಿಂದ್ಬಿಟ್ರೆ ನಾಳೆ ತಿನ್ನಕ್ಕೇನು ಉಳಿಯಲ್ಲ ಅಲ್ವಾ.
ಅದಕ್ಕೆ ಸಿಂಪಲ್ ಆಗಿ 1 ಪ್ಲೇಟ್ ಇಡ್ಲಿ ತಗೊಂಬಂದೆ. 1/2 ತಿನ್ನೋಣ. ಸರಿ, ಹಾಗೆ ಮಾಡೋಣ. ಇದು ನಿನಗೆ, ಇದು ನನಗೆ. ಇಲ್ಲ 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 ಇಲ್ಲ, ಇದು ನಿಮ್ಗೆ, ಹಾ, ಇದು ನನ್ಗೆ. ಇಲ್ಲ 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 ಇಲ್ಲ, ಇದು ನನಗೆ, ಅದು ನಿನಗೆ. ಇಲ್ಲ ಇಲ್ಲ, ಇದು ನಿಮ್ಗೆ, ಅದು ನನ್ಗೆ. ಇದು ನಿಮ್ಗೆ. ಹಾಗಾದ್ರೆ ಇದು ನಿನಗೆ. ಏನು, ಯಾಕೆ ಹಾಗೆ ನೋಡ್ತಾ ಇದೀಯಾ? ಮತ್ತೆ ಫ್ಲಾಶ್ ಬ್ಯಾಕಿಗೆ ಹೋದ್ಯಾ? ಬೇಡ ಶ್ಯಾಮ, ಮಾತಿಗೆ ಫ್ಲಾಶ್ ಬ್ಯಾಕಿಗೆ ಹೋಗ್ಬೇಡ. ಗತಂ ಗತಃ ಭವಿಷ್ಯತ್ತು ಆಸಹ ವರ್ತಮಾನ ಆನಂದಃ ಅಂತ ಅಂದಿದ್ದಾರೆ ದೊಡ್ಡವರು. ಹೌದಾ? ಇದ್ ನಾನ್ ಎಲ್ಲೂ ಕೇಳಿಲ್ವಲ್ಲ. ನೀನೇ ಅಲ್ಲ, ಯಾರೂ ಕೇಳಿರಲ್ಲ. ಯಾಕಂದ್ರೆ ಆ ದೊಡ್ಡವರು ಈಗಷ್ಟೇ ತಾನೇ ಹೇಳಿದ್ದು. ಓಹೋ, ತಾವೇನಾ ಆ ಮಾತು ಹೇಳಿದ್ದು? ದೊಡ್ಡೋರ್ಗೆ ನಮಸ್ಕಾರ. ಪ್ರವಚನ ಹೇಳಿದ್ ಸಾಕು, ಮೊದಲು ಟಿಫನ್ ತಿನ್ನಿ. ಮಾವ, ಏನಾಯ್ತು ಮಾವ? ಏನ್ರಿ, ಏನ್ ಬೇಕು? ಏನಾಯ್ತು ರೀ? ಯಾಕೆ ಕಣ್ಣೀರು? ಏನಾಯ್ತು ಹೇಳ್ರಿ, ಏನಾಯ್ತು? ಹೊಟ್ಟೆಲ್ ಏನಾದ್ರೂ ನೋವು ಅನ್ನಿಸ್ತಿದ್ಯಾ? ಎದೆ ಏನಾದ್ರೂ ನೋವ್ತಿದ್ಯೇನ್ರಿ? ಏನಾಯ್ತು ಅಂತ ಹೇಳ್ರಿ. ವೈದೇಹಿ, ವೈದೇಹಿ, ಸ್ವಲ್ಪ ಬಾಮ್ಮ ಇಲ್ಲಿ. ಏನತ್ತೆ, ಏನಾಯ್ತು? ನಿಮ್ ಮಾವನವ್ರು ಏನೋ ಕಷ್ಟ ಪಡ್ತಿದ್ದಾರೆ. ಅವ್ರಿಗೆ ಸಹಿಸ್ಕೊಳಕ್ಕಾಗದೆ ಇರೋಂತ ನೋವೇನೋ ಆಗ್ತಿದೆ ಅನ್ಸತ್ತೆ. ನೋಡು, ಕಣ್ಣೀರ್ ಬರ್ತಿದೆ. ಹೇಳಿ ಮಾವ, ಏನಾಯ್ತು? ಮಾವನ್ ನೋವೇನು ಅಂತ ಅರ್ಥ ಆಯ್ತು ಅತ್ತೆ. ಅಖಿಲ್ ಶ್ಯಾಮ ನೆನ್ಪಾಗಿ ಮಾವ ಈ ಥರ ದುಃಖ ಪಡ್ತಿರೋದು. ಅವ್ರ ಬಗ್ಗೆನ ನಿಮ್ ನೋವು ಏನೋ, ಈ ವಯಸ್ಸಲ್ಲಿ ನಮ್ಗೆ ಹೀಗೆ ನೋವು ಕೊಟ್ಟು ಹೊರಟೋದ್ರು. ಇದ್ರಲ್ಲಿ ಅಖಿಲ್ ತಪ್ಪೇನೂ ಇಲ್ಲ ರೀ. ಆ ಶ್ಯಾಮನೆ ಅದೇನ್ ಹೇಳ್ಕೊಟ್ಟಿದ್ದಾಳೋ ಏನೋ, ಹೆತ್ತ ತಾಯಿ ಹತ್ರನೇ ಗಲಾಟೆ ಮಾಡ್ಕೊಂಡು ಹೊರಟೋದ. ನೀವು ನೊಂದ್ಕೋಬೇಡಿ ಅತ್ತೆ, ಬರ್ತಾರೆ. ಅಖಿಲ್ ಅವರು ಖಂಡಿತ ತಿರುಗಿ ಬರ್ತಾರೆ. ನಮ್ಮನ್ನೆಲ್ಲ ನೋಡ್ದೆ ಅಖಿಲ್ ಆದ್ರೂ ಎಷ್ಟು ದಿನ ಇರ್ತಾನೆ? ಮುಖ್ಯವಾಗಿ ಅವನ್ಗಂತೂ ನಿಮ್ಮನ್ನ ಮಾವನ್ನ ನೋಡ್ದೆ ಖಂಡಿತ ಇರೋಕ್ಕಾಗಲ್ಲ. ಆವೇಶ ಕಡಿಮೆ ಆದ್ಮೇಲೆ ಅಖಿಲ್ಗೆ ತಾನು ಮಾಡಿರೋ ತಪ್ಪೇನು ಅಂತ ಗೊತ್ತಾಗತ್ತೆ. ತಕ್ಷಣ ಓಡೋಡ್ ಬರ್ತಾನೆ. ಹೌದು ಅಜ್ಜಿ, ಅಖಿಲ್ ಚಿಕ್ಕಪ್ಪ ಆದಷ್ಟು ಬೇಗ ಬರ್ತಾರೆ, ನನಗ್ ಗೊತ್ತು. ನಿನಗ್ ಗೊತ್ತಾ? ನಿನಗ್ ಹೇಗ್ ಗೊತ್ತಪ್ಪ? ನನಗೆ ದೇವ್ರೇ ಹೇಳಿದ್ದು. ದೇವ್ರು ಹೇಳೋದು ಅಂದ್ರೆ ಏನು? ಅಖಿಲ್ ಚಿಕ್ಕಪ್ಪ ಬೇಗ ಮನೆಗ್ ಬರ್ಲಿ ಅಂತ
ನಾನು ದೇವ್ರನ್ನ ದಿನಾ ಕೇಳ್ತೀನಿ. ರಾತ್ರಿ ಕನ್ಸಲ್ಲಿ ದೇವ್ರು ಬಂದಿತ್ತು. ನಿನ್ ಚಿಕ್ಕಪ್ಪ ಆದಷ್ಟು ಬೇಗ ಮನೆಗೆ ಬರ್ತಾರೆ ಅಂತಾನು ಹೇಳ್ತು. ನನ್ ಕಂದ ಎಂತ ಒಳ್ಳೆ ಮಾತು ಹೇಳ್ದಿಯಪ್ಪ. ಕೇಳಿದ್ರಾ ನಿಮ್ ಮೊಮ್ಮಗ ಏನ್ ಹೇಳ್ತಿದ್ದಾನೆ ಕೇಳಿದ್ರಾ? ಬಾಲವಾಕ್ಯ ಬ್ರಹ್ಮವಾಕ್ಯ ಅಂತಾರೆ. ಇವನ್ ಮಾತ್ ನಿಜ ಆಗಿ ಅವರು ಬೇಗ ವಾಪಸ್ ಬಂದ್ರೆ ಅಷ್ಟೇ ಸಾಕು. ಅಷ್ಟೈಶ್ವರ್ಯದಲ್ಲಿ ಯುವರಾಜನ್ ಹಾಗೆ ಬೆಳೆದಿರೋ ನನ್ ಮಗ ಅದೆಷ್ಟು ಕಷ್ಟ ಪಡೋಕಂತ ಮನೆ ಬಿಟ್ಟು ಹೋಗಿದ್ದಾನೆ. ಪಾಪ ಅಲ್ಲಿ ಎಷ್ಟು ಕಷ್ಟ ಅನುಭವಿಸ್ತಿದಾನೋ ಏನೋ. ಸರ್ ಒಳಗಡೆ ಕರೀತಾ ಇದ್ದಾರೆ. ಹಾಂ, ಎಕ್ಸ್ಕ್ಯೂಸ್ ಮೀ ಸರ್. ಎಸ್, ಕಮ್ ಇನ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನನ್ನ ಹೆಸರು ನಿಖಿಲ್ ಸರ್. ಓಕೆ. ನಿಮ್ಮ ಆಫೀಸಲ್ಲಿ ಮ್ಯಾನೇಜರ್ ಪೋಸ್ಟ್ ಒಂದು ಖಾಲಿ ಇದೆ ಅಂತ ಗೊತ್ತಾಯ್ತು. ಯಾ, ಓಕೆ. ನಿಮ್ಮ ಕ್ವಾಲಿಫಿಕೇಶನ್ ಏನು? MBA ಮಾಡಿದ್ದೀನಿ ಸರ್. ಗುಡ್. US ಅಲ್ಲಿ MS ಕೂಡ ಮಾಡಿದ್ದೀನಿ. ವೆರಿ ಗುಡ್. ಒಂದು ಕಂಪ್ನಿಲಿ 5 years ಎಕ್ಸ್ಪೀರಿಯನ್ಸ್ ಕೂಡ ಇದೆ. ವೆರಿ ವೆರಿ ಗುಡ್. ನಿಮ್ಮ ಕ್ವಾಲಿಫಿಕೇಶನ್ಗೆ ಈ ಜಾಬ್ ಕಡಿಮೆ ಅನ್ಸಲ್ವಾ? ಏನೋ ಸರ್, ಜಾಬ್ ಹೆಚ್ಚು ಕಡಿಮೆ ಅಂತ ಆಗಲಿ, ಸ್ಯಾಲರಿ ಹೆಚ್ಚು ಕಡಿಮೆ ಅಂತ ಆಗಲಿ ನಾನು ಯೋಚನೆ ಮಾಡಲ್ಲ. ನನಗೆ ಜಾಬ್ ಬೇಕು ಸರ್. ನಿಮಗೆ ಮ್ಯಾನೇಜರ್ ಬೇಕು. ನೀವು ಈ ಜಾಬ್ ಕೊಟ್ಟರೆ ಹ್ಯಾಪಿಯಾಗಿ ಮಾಡ್ತೀನಿ ಸರ್. ಗುಡ್. ಇದಕ್ಕೂ ಮೊದಲು ಕೆಲಸ ಮಾಡ್ತಿದ್ದವ್ರಿಗೆ ನಾವು 25,000 ಕೊಡ್ತಿದ್ವಿ. ನಿಮ್ಗೆ ಒಳ್ಳೆ ಕ್ವಾಲಿಫಿಕೇಶನ್ ಇರೋದ್ರಿಂದ ನಿಮಗೆ ಸ್ವಲ್ಪ ಹೆಚ್ಚೇ ಕೊಡ್ತೀವಿ. ಮಂತ್ಲಿ 30,000 ತನಕ ಕೊಡ್ಬೋದು. ಓಕೆ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಯು ಆರ್ ಮೋಸ್ಟ್ ವೆಲ್ಕಮ್. ಒನ್ ಮೋರ್ ಥಿಂಗ್, ನಿಮ್ಮ ಹತ್ರ ಇರೋ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಿ. ಸರ್ಟಿಫಿಕೇಟ್ಸು? ಹೌದು, ಸರ್ಟಿಫಿಕೇಟ್ಸೇ. ಯಾಕೆ ನಿಮ್ಮ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ಸ್ ತರಲಿಲ್ವಾ? ಇಲ್ಲ ಸರ್. ನೋ ಪ್ರಾಬ್ಲಮ್, ಈವ್ನಿಂಗ್ ತಂದ್ಕೊಡಿ. ಸಾರಿ ಸರ್, ಸರ್ಟಿಫಿಕೇಟ್ಸ್ ತರೋದಕ್ಕೆ ಆಗಲ್ಲ. ಸರ್ಟಿಫಿಕೇಟ್ಸ್ ತರಕ್ಕಾಗಲ್ವಾ? ಹೀಗಂದ್ರೆ ಹೇಗೆ? ಸರ್ಟಿಫಿಕೇಟ್ಸ್ ಇಲ್ಲದೆ ಜಾಬ್ ಹೇಗೆ ಕೊಡೋದು? ಸರ್ಟಿಫಿಕೇಟ್ಸ್ ನೋಡಿದ್ರೆ ತಾನೇ ನೀವು ಹೇಳಿರೋ ಕ್ವಾಲಿಫಿಕೇಶನ್ಸ್ ಎಲ್ಲ ನಿಮ್ಗಿದೆಯೋ ಇಲ್ವೋ ಅಂತ ನಮಗೆ ಗೊತ್ತಾಗೋದು. ಆ ಸರ್ಟಿಫಿಕೇಟ್ಸ್ ಇದ್ರೆ ಅಲ್ವಾ ನೀವೆಷ್ಟು ಕೆಲಸ ಮಾಡ್ತಿರೋ ಇಲ್ವೋ ಅಂತ ನಮಗೆ ಗೊತ್ತಾಗೋದು. ಬೇಕು ಅಂದರೆ 1 month ನೋಡಿ ಸರ್. ನನ್ನ ಕೆಲಸ ಇಷ್ಟ ಆದರೆ ಕಂಟಿನ್ಯೂ ಮಾಡಿ. ನೋ 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 ನೋ, ಕೆಲಸ ನೋಡೋದಲ್ಲ, ಸರ್ಟಿಫಿಕೇಟ್ಸ್ ನೋಡಬೇಕು. ಸರ್ಟಿಫಿಕೇಟ್ಸ್ ಇದ್ರೇ ನಾವು ಜಾಬ್ ಕೊಡ್ಬೋದು, ಇಲ್ದಿದ್ರೆ ಇಲ್ಲ. ಐ ಆಮ್ ಸಾರಿ, ನೀವು ಹೊರಡ್ಬೋದು. ಥ್ಯಾಂಕ್ ಯು ಸರ್. ಓಕೆ. ಪಲ್ಲವಿ, ಹೇಗಿದ್ಯಮ್ಮ? ಎಲ್ಲಿ ತೋರ್ಸು. ನೋವಾಗ್ತಿದೆ. ಅಯ್ಯೋ, ಇದೇನು ಔಷಧಿ ಹಚ್ಲಿಲ್ವಲ್ಲ? ಔಷಧಿ ಆಗ್ತಿದ್ರೆ ಚಿಕ್ಕಮ್ಮ ಬಂದು ತಗೊಂಡೋದ್ರು. ಔಷಧಿ ಗೀಷ್ಟಿ ಎಲ್ಲ ಏನು ಬೇಡ, ನಾಳೆ ಅಷ್ಟೊತ್ತಿಗೆ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಚಿಕ್ಕಮ್ಮ ಹೇಳಿದ್ರು ಅಲ್ವಾ, ಸರಿ ಹೋಗುತ್ತೆ. ಚಿಕ್ಕಮ್ಮ ಹೇಳಿದ್ರೆ ಕಡಿಮೆ ಆಗಲ್ಲ, ಔಷಧಿ ಹಚ್ಚಿದ್ರೇನೆ ಕಡಿಮೆ ಆಗೋದು. ನಾನೊಂದು ಎಲೆ ಹಚ್ತೀನಿ, ನಾಳೆ ಒಳಗಡೆ ಕಡಿಮೆ ಆಗತ್ತೆ. ಇರು.